ಕಾನೂನಿನ ಚೌಕಟ್ಟಿನಲ್ಲಿ ಏನೆಲ್ಲ ಮಾತಾಡಬೇಕು ಅದೆಲ್ಲವೂ ಕೂಡ ಆಗಿದೆ. ಆದರೆ ಸಾರ್ವಜನಿಕ ವಲಯದಲ್ಲಿರೋರು, ಸಾರ್ವಜನಿಕದ ಅಂದ್ರೆ ಸಾರ್ವಜನಿಕವಾಗಿ ತಮ್ಮನ್ನ ತಾವು ಗುರುತಿಸ್ಕೊಂಡವರು, ಅವರಿಗೆ ಒಂದಷ್ಟು ಎಥಿಕ್ಸ್ ಇರಬೇಕು, ಒಂದಷ್ಟು ಮಾರಲ್ಸ್ ಇರಬೇಕು. ಅಂದ್ರೆ ನಾವೇನು ಈಗ ರಾಕೇಶ್ ಸರ್ ನೀವು ಹೇಳ್ದಂಗೆ ಒಂದು ಪಕ್ಷದಿಂದ ಅಂದ್ರೆ ಈಗ ಯಾವುದೇ ಪಕ್ಷ, ಈಗ ಫಾರ್ ಎಕ್ಸಾಂಪಲ್ ಅಷ್ಟೇ, ಈಗ ಸಿದ್ದರಾಮಯ್ಯನವ್ರ ಮೇಲೆ ಮೂಢ ಆರೋಪ ಬಂದಾಗ ಇಡೀ ಕಾಂಗ್ರೆಸ್ ಪಕ್ಷನೇ ಗುರಿಯಾಗಿಸ್ಕೊಂಡ್ರು. ಇಡೀ ಕಾಂಗ್ರೆಸ್ ಪಕ್ಷ ಏನು ಪಾರ್ಟಿ ಡಿಸಾಲ್ವ್ ಮಾಡಬೇಕು ಅಂತೆಲ್ಲ ಕುಮಾರಸ್ವಾಮಿ ಅವರೇ ಮಾತಾಡಿದ್ರು. ಹೀಗಿರುವಾಗ ಇವರ ಪಕ್ಷದ MP ಇವತ್ತು ಜೀವಾವಧಿ ಶಿಕ್ಷೆ ಆಗಿದೆ, ಆತ ದೋಷಿ ಅಂತ ಪ್ರೂವ್ ಆಗಿದೆ. ಹೀಗಿರುವಾಗ ಪಕ್ಷದಿಂದ ಏನ್ ನಿಲುವು ತಗೊಳ್ತಾರೆ ಅನ್ನೋದು ಕೂಡ ಚರ್ಚೆ ಆಗ್ಬೇಕಲ್ಲ ಸರ್? ಅಲ್ಲ ನೋಡಿ, ಕರ್ನಾಟಕ ರಾಜ್ಯದ ಜನತೆಯ ಕ್ಷಮೆ ಕೇಳಬೇಕು ಅಂತ ಹೇಳಿದ್ರು ಕುಮಾರಸ್ವಾಮಿ ಅವರು. ಸಿದ್ದರಾಮಯ್ಯನವರ ಬಗ್ಗೆ ಬಂದಾಗ ಹೆಂಡತಿಯ ಹೆಸರಲ್ಲಿ 14 ಸೈಟ್ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಇಮಿಡಿಯೇಟ್ ರಾಜೀನಾಮೆ ಕೊಡಬೇಕು, ಕರ್ನಾಟಕದ ಕ್ಷೇತ್ರದ ಜನತೆಯ ಕ್ಷಮೆ ಕೇಳಬೇಕು ಅಂತ ಕೇಳಿದ್ರು. ನಾನು ವೈಯಕ್ತಿಕವಾಗಿ ಇಲ್ಲಿ ಯಾವುದನ್ನು ಕಮೆಂಟ್ ಇವತ್ತು ಮಾಡ್ತಾ ಇಲ್ಲ. ಯಾಕಂದ್ರೆ ಕುಮಾರಸ್ವಾಮಿ ಅವರು ಮತ್ತೆ ದೇವೇಗೌಡರ ಕುಟುಂಬದವರು ಬೇರೆಯವರ ಬಗ್ಗೆ ಮಾತಾಡುವಾಗ ಯಾವಾಗಲೂ ವೈಯಕ್ತಿಕವಾಗಿ ಮಾತಾಡಿದ್ರು. ಈಗ ಯಾರ ಮೋದಿ ಒಟ್ಟಿಗೆ ಅವರು ಯಾವುದೋ ಒಂದು ಕೊಲ್ಯೂಷನ್ ಗವರ್ಮೆಂಟ್ ಅಲ್ಲಿ ಇದ್ದಾರೋ, ಮೋದಿಯ ಬಗ್ಗೆನೂ ಇವರು ವೈಯಕ್ತಿಕವಾಗಿ ಒಂದು ಟೈಮ್ ಅಲ್ಲಿ ಸ್ಟೇಟ್ಮೆಂಟ್ ಗಳನ್ನು ಮಾಡಿದ್ರು. ಇನ್ನೊಂದು ವಿಷಯ ಹೇಳ್ತೀನಿ ಕೇಳಿ. ಎಲ್ಲಿವರೆಗೆ ಇವರು ವೈಯಕ್ತಿಕವಾಗಿ ಮಾತಾಡಿದ್ರು ಅಂದ್ರೆ, ಸಿದ್ದರಾಮಯ್ಯನವರ ಮಗ ಒಂದು ಆಕಸ್ಮಿಕವಾಗಿ ತೀರ್ಕೊಳ್ತಾರೆ, ಅವರ ಬಗ್ಗೆನೂ ಕುಮಾರಸ್ವಾಮಿ ಅವರು ವೈಯಕ್ತಿಕವಾಗಿ ಮಾತಾಡಿದ್ರು. ನಾನು ಬಾಯಿ ಬಿಟ್ರೆ ಏನಾಗುತ್ತೆ ಗೊತ್ತಾ, ಅವರ ಮಗ ಹೆಂಗೆ ಸತ್ತ ಅಂತ ಬಾಯಿ ಬಿಡ್ಲಾ, ಏನಾಗಿದೆ ಅಂತ ಬಾಯಿ ಬಿಡ್ಲಾ ಅಂತ ಹೇಳಿದ್ರು. ಇವತ್ತು ನಾವು ಅದನ್ನೆಲ್ಲ ಇಲ್ಲಿ ತರುವುದು ಬೇಡ. ಯಾಕಂದ್ರೆ ಈ ಚಟ, ವೈಯಕ್ತಿಕವಾಗಿ ಮಾತಾಡುವ ಚಟ ಏನಾದ್ರೂ ಇದ್ದಿದ್ರೆ ಕರ್ನಾಟಕದಲ್ಲಿ ರಾಜಕೀಯದಲ್ಲಿ, ಅದು ಇದ್ದಿದ್ದು ಇದೇ ಕುಟುಂಬಕ್ಕೆ. ಪ್ರತಿಷ್ಠಿತ ಎಲ್ಲಿವರೆಗೆ ಇವರು ಬೆಳೆಸ್ಕೊಂಡಿದ್ರು ಅಂದ್ರೆ, ನಮಗೆ ಯಾರೂ ಮಾತಾಡ್ಲಿಕ್ಕಾಗಲ್ಲ, ನಮ್ಮನ್ನು ಯಾರೂ ಟಚ್ ಮಾಡ್ಲಿಕ್ಕಾಗಲ್ಲ, ನಾವು ಎಲ್ಲರನ್ನೂ ಹ್ಯಾಂಡಲ್ ಮಾಡಬಲ್ಲರು ಅನ್ನುವಂತಹ ಒಂದು ಏನು ಇದನ್ನು ಬೆಳೆಸ್ಕೊಂಡಿದ್ರಲ್ಲ ಅವರು, ಅದಕ್ಕೆ ಇವತ್ತು ಬಲವಾದ ಪೆಟ್ಟು ಬಿದ್ದಿದೆ. ನಾನು ಏನು ಹೇಳ್ತಿದ್ದೆ, ಇದು ಯಾರ ಜಯ ಅಂತ ಕೇಳಿದ್ರೆ, ಇದು ನ್ಯಾಯಾಂಗದ ಜಯ ಮಾತ್ರ ಅಲ್ಲ, ಇದು ಪ್ರತಿಯೊಬ್ಬ ಕಾಮನ್ ಪರ್ಸನ್ ಭಾರತದಲ್ಲಿ ಇದನ್ನಲ್ಲ, ನ್ಯಾಯ ಸಿಗುತ್ತೆ ಅನ್ನುವ ಧೈರ್ಯ ಇದೆ ಅಲ್ಲ. ಸಂವಿಧಾನ ಎಲ್ರಿಗೂ ಒಂದೇ, ನ್ಯಾಯಾಂಗ ಎಲ್ರಿಗೂ ಒಂದೇ, ಎಂತವನಿದ್ರು ಕೋರ್ಟ್ ಎದುರುಗಡೆ ಅವನು ಒಂದೇ ಅನ್ನುವ ಈ ಹೋಪ್ಸ್ ಇದೆಲ್ಲ, ಅದನ್ನು ಕ್ರಿಯೇಟ್ ಮಾಡಿದೆ. ಮಾತ್ರ ಅಲ್ಲ, ಈ ಪವರ್ ಬಳಸ್ಕೊಂಡು, ಅಧಿಕಾರ ಬಳಸ್ಕೊಂಡು ನಾವು ಏನು ಮಾಡಿದ್ರೂ ನಡೆಯುತ್ತೆ ಅನ್ನುವವರಿಗೆ ಇದು ಎಚ್ಚರಿಕೆ ಗಂಟೆಯಾಗಿ ಪರಿಣಮಿಸಿದೆ. ಸಿದ್ದರಾಮಯ್ಯ ಸರ್, ಇಲ್ಲಿ ಸಾಕಷ್ಟು ವಿಚಾರಗಳು ನಾವು ಚರ್ಚೆ ಮಾಡಿದ್ವಿ, ಬೆಳಗ್ಗಿಂದಲೂ ಕೂಡ ಸಾಕಷ್ಟು ವಿಚಾರ ಇದ್ರ ಬಗ್ಗೆ ಮಾತಾಡಿದೀವಿ. ಕೋರ್ಟಿನ ತೀರ್ಪನ್ನ ಎಲ್ಲರೂ ಕೂಡ ಸ್ವಾಗತ ಮಾಡಿದ್ದಾರೆ. ಅಂಡ್ ಬಹಳಷ್ಟು ಜನ ಸಾರ್ವಜನಿಕರು ಕೂಡ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಇದು ಪ್ರತಿಯೊಬ್ಬ ರಾಜಕಾರಣಿಗೂ ಒಂದು ಮೆಸೇಜ್ ಆಗಬೇಕು ಸರ್, ಪ್ರತಿಯೊಬ್ಬ ರಾಜಕಾರಣಿಗೂ ಒಂದು ಲೆಸನ್ ಆಗಬೇಕು. ನಾವು ಸಾಮಾಜಿಕವಾಗೂ ಕೂಡ ಮಾತನಾಡೋದಾದ್ರೆ ಎಲ್ಲರೂ ಅಭಿನಂದಿಸ್ತಾ ಇದ್ರು, ಪವರ್ ಟಿವಿ ಇದನ್ನ ಹೊರಗೆ ತಂತು ಅಂತೆಲ್ಲ ಹೇಳ್ತಾರೆ. ನಾವು ಜವಾಬ್ದಾರಿಯುತ ಮಾಧ್ಯಮವಾಗಿ ನಮ್ಮ ಕರ್ತವ್ಯ ನಾವು ಮಾಡಿದೀವಿ ಅಂತ ನಾವು ಭಾವಿಸ್ತಿದ್ರು. ಈ ಒಂದು ತೀರ್ಪು ನಿಜವಾಗ್ಲೂ ಎಷ್ಟೋ ಜನ ನ್ಯಾಯದ ಮೇಲೆ ಭರವಸೆ ಕಳ್ಕೊಂಡವ್ರಿಗೆ ಧೈರ್ಯ ತುಂಬಿದೆ ಸರ್. ಎಷ್ಟೋ ಜನ ನ್ಯಾಯನೇ ಇಲ್ಲಪ್ಪ ನಮ್ಮ ಪಾಲಿಗೆ ಅಂತ ಅಂದ್ಕೊಂಡವ್ರಿಗೆ ಒಂದ್ ರೀತಿ ಶಕ್ತಿ ತುಂಬಿದೆ. ಇಲ್ಲ, ನ್ಯಾಯದ ಮೇಲೆ ನಾವು ಇನ್ನೂ ಭರವಸೆ ಇಟ್ಕೊಳ್ಬಹುದು, ನಮಗೂ ನ್ಯಾಯ ಸಿಗುತ್ತೆ, ನಮ್ಮ ಹತ್ರ ಹಣಕಾಸಿಲ್ಲ ಅಂದ್ರೂ ಪರವಾಗಿಲ್ಲ, ನ್ಯಾಯ ಸಿಗುತ್ತೆ, ನಮ್ಮ ದೇಶದಲ್ಲಿ ಇನ್ನೂ ಕೂಡ ನ್ಯಾಯಾಂಗ ಜೀವಂತವಾಗಿದೆ ಅನ್ನುವಂಥ ಭರವಸೆಯನ್ನ ಈ ಒಂದು ತೀರ್ಪು ಹುಟ್ಟಾಕಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಸರ್. ನೋಡಿ, ಈಗಿನ ಯಾವತ್ತು ಜಡ್ಜ್ಮೆಂಟ್ ಬಂದಿದೆ ಅಲ್ವಾ, ಇದೇನು ನಾರ್ಮಲ್ ಜಡ್ಜ್ಮೆಂಟ್ ಅಲ್ಲ. ಏನೋ ಜಡ್ಜ್ ಹಿಂಗೆ ನೋಡಿ ಚಾರ್ಜ್ ಶೀಟ್ಗಳನ್ನು, ಯಾವುದೇ ಒಂದು ರೀತಿಯ ಪ್ರೊಸೀಡಿಂಗ್ಸ್ಗಳನ್ನು ಮಾಡದೆ ಕೊಟ್ಟಂತಹ ಜಡ್ಜ್ಮೆಂಟ್ಗಳಲ್ಲ. ನೀವು ನೋಡಿ, SIT ಅವರು ಹಾಕಿದಂತಹ ಎಲ್ಲಾ ಸೆಕ್ಷನ್ಗಳು, ಚಾರ್ಜ್ ಶೀಟ್ ಅಲ್ಲಿ ಇರುವ ಎಲ್ಲಾ ಸೆಕ್ಷನ್ಗಳಲ್ಲೂ ಕೂಡ ಅವರು ಪ್ರಜ್ವಲ್ ರೇವಣ್ಣ ಅವರನ್ನು ದೋಷಿ ಎಂದು ಪರಿಗಣಿಸಿದ್ದ ಜಡ್ಜ್ಮೆಂಟ್ ನಿನ್ನೆ ನಾವು ಕೇಳಿದ್ವಿ. ನಾಟ್ ಈವನ್ ಒನ್ ಸೆಕ್ಷನ್ ಈಸ್ ಡ್ರಾಪ್ಡ್, ನಾಟ್ ಈವನ್ ಒನ್ ಸೆಕ್ಷನ್. ಏನು ಚಾರ್ಜಸ್ ಮಾಡಿದ್ದಾರೆ SIT ಅವರು, ಅದರಿಂದ ಒಂದೂ ಕೂಡ ಸೆಕ್ಷನ್ ಅನ್ನು ಡಿಲೀಟ್ ಮಾಡಿಲ್ಲ ಅಥವಾ ಇದರಲ್ಲಿ ನಿರ್ದೋಷಿ ಅಂತ ಪರಿಗಣಿಸಿಲ್ಲ. ನಂಬರ್ 1, ಪ್ರಜ್ವಲ್ ರೇವಣ್ಣನವರಿಗೆ ಮೂರು ಸಲ ಚಾನ್ಸ್ ಕೊಟ್ಟಿತ್ತು, ನೀವು ಯಾವ ಬೇಕಾದ್ರೆ ಅಡ್ವೊಕೇಟ್ಗಳನ್ನು ಇಟ್ಕೊಳ್ಳಿ ಅನ್ನುವ ಒಂದು ಅಪರ್ಚುನಿಟಿಯನ್ನು ಕೊಟ್ಟಿತ್ತು. ಇದು ಎಲ್ಲ ವಾದ ವಿವಾದಗಳು ಆದಮೇಲೆ, ಕೂಲಂಕುಷವಾಗಿ ಪಾರ್ಟಿ ಸವಾಲುಗಳು ಆದ ಮೇಲೆ, ಕೂಲಂಕುಷವಾಗಿ ಎವಿಡೆನ್ಸ್ಗಳನ್ನು ಪ್ರೆಸೆಂಟ್ ಮಾಡಿದ ಮೇಲೆ, ಕ್ರಾಸ್ ಎಕ್ಸಾಮಿನ್ ಮಾಡಿದ ಮೇಲೆ, ಆರ್ಗ್ಯುಮೆಂಟ್ ಆದ ಮೇಲೆ ಈ ರೀತಿಯ ಒಂದು ಜಡ್ಜ್ಮೆಂಟ್ಗೆ ಬಂದಿರೋದು. ನೋಡಿ, ಈ ಒಂದು ಜಡ್ಜ್ಮೆಂಟ್ ಎಲ್ಲಿ ಬಂದಿದೆ ಅಂದ್ರೆ, ಜನಪ್ರತಿನಿಧಿಗಳ ಸ್ಪೆಷಲ್ ಕೋರ್ಟ್ ಇದಕ್ಕೆ ಇದೆ. ಸ್ಪೆಷಲ್ ಕೋರ್ಟ್ ಇಂದ ಬಂದಿರುವಂತಹ ಈ ಒಂದು ಆರ್ಡರ್ ಅನ್ನು ನಾವು ಎಲ್ಲರೂ ವೆಲ್ಕಮ್ ಮಾಡಲೇಬೇಕಾಗತ್ತೆ. ಎಸ್,
ಎಕ್ಸಸೈಸ್ ಆಫ್ ಲೀಗಲ್ ರೈಟ್ಸ್ ಅಂತ ನಾವು ಏನ್ ಹೇಳ್ತೀವಿ, ಅವರು ಹೈಕೋರ್ಟ್ಗೆ ಹೋಗ್ತಾರೆ, ಸಸ್ಪೆನ್ಷನ್ ಆಫ್ ದ ಆರ್ಡರ್ ಕೇಳಬಹುದು, ಬೇಲ್ ಕೇಳಬಹುದು, ಅಲ್ಲಿನೂ ಆಗಿಲ್ಲ ಅಂದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗಬಹುದು, ಅಥವಾ ಇನ್ನೂ 2 ಕೇಸ್ಗಳು ಮೊನ್ನೆಷ್ಟೇ ಒಂದು ಬೇಲ್ ಇವರ ಕ್ಯಾನ್ಸಲ್ ಆಗಿದೆ, ಅದನ್ನು ಬೇಲ್ ಅಪ್ಲಿಕೇಶನ್ ಹಾಕಬಹುದು. ದೇರ್ ಇಸ್ ಲಾಟ್ ಆಫ್ ಎಕ್ಸಸೈಸಸ್, ಅವರಿಗೆ ಆ ರೈಟ್ಸ್ ಇದೆ. ನಾವು ಮಾಡಬಾರ್ದಂತ ಯಾರು ಹೇಳಲಿಕ್ಕಾಗಲ್ಲ, ಅವರು ಮಾಡದೇ ಇರುವುದೂ ಇಲ್ಲ. ಆದ್ರೆ ಈಗ ಸಂತ್ರಸ್ತೆಯ ನಾವು ಈಗಲೂ ಮಾತಾಡ್ತಿರೋದು ಏನ್ ಗೊತ್ತಾ, ದೇವೇಗೌಡರು ಪ್ರಜ್ವಲ್ ರೇವಣ್ಣ. ನಾವು ಯಾವತ್ತಾದ್ರೂ ಮಾತಾಡ್ತಾ ಇದ್ದೀವಾ? ಆ ಬಡ ಕೂಲಿಗೆ ಹೋದಂತಹ ಮಹಿಳೆ, ಒಂದು ತುತ್ತಿ ಅನ್ನಕ್ಕಾಗಿ ಅವರ ಮನೆಗೆ ಹೋದಂತಹ ಮಹಿಳೆಯನ್ನು ಅವನು ಒಂದೊಂದೇ ಬಟ್ಟೆ ವಿಡಿಯೋ ಕ್ಯಾಮರಾದಲ್ಲಿ ಶೂಟ್ ಮಾಡಿಕೊಂಡು ಬಿಚ್ತಾನೆ. ಅವನು, ನಾನು ನಿನ್ನ ತಾಯಿಗಿಂತ ದೊಡ್ಡ ವಯಸ್ಸಿನವಳು, ಬಿಟ್ಟು ಬಿಡು, ನಿನ್ನ ತಾಯಿಯ ಸೇವೆ ಮಾಡಿದೀನಿ, ತಂದೆ ಸೇವೆ ಮಾಡಿದೀನಿ, ನಿನ್ನ ಅಜ್ಜನ ಸೇವೆ ಮಾಡಿದೀನಿ ಅಂತ ಹೇಳಿ ಕೂಡೇನು ಕೂಡ ಇವನು ಅವಳ ಮೇಲೆ ಪರಾಕ್ರಮ ಮೆರೀತಾನೆ. ಇವನು ಅದನ್ನು ವಿಡಿಯೋಗ್ರಾಫ್ ಮಾಡಿ ಇಟ್ಕೊಳ್ತಾನೆ ಅಂತ ಹೇಳಿದ್ರೆ, ನಾವು ಇವತ್ತು ದೇವೇಗೌಡರಿಗೆ ಆಗುವ ಬೇಜಾರು, ದೇವೇಗೌಡರ ಕುಟುಂಬಕ್ಕಾಗುವ ಬೇಜಾರು, ಪ್ರಜ್ವಲ್ ರೇವಣ್ಣನ ಕಣ್ಣೀರನ್ನು ನೋಡ್ತಾ ಇದ್ದೀವಿ ವಿನಃ ಯಾವಾಗ್ಲಾದ್ರೂ ಎಣಿಸಿದ್ವಾ ಆ ಸಂತ್ರಸ್ತೆಗೆ ಆದ ಬೇಜಾರು? ಆ ಸಂತ್ರಸ್ತೆ ಅಷ್ಟು ವರ್ಷ ತನಗೆ ಮಕ್ಕಳಿದ್ದಾಳೆ, ಇವನ ವಯಸ್ಸಿಗಾಗುವ ಮಗಳಿದ್ದಾಳೆ, ಅಳಿಯ ಇದ್ದಾನೆ, ಮಗ ಇದ್ದಾನೆ. ಇದ್ರ ಜೊತೆಗೆ ಇನ್ನೊಂದು ಅಂಶ ಏನಂದ್ರೆ, ಇದನ್ನ ಅದೇ ಸಂತ್ರಸ್ತೆಯ ಕುಟುಂಬದ ಬಗ್ಗೆ ಅವ್ರು ಯಾರು ಯೋಚನೆ ಮಾಡ್ಲಿಲ್ಲ ಅನ್ನೋದ್ರ ಜೊತೆಗೆ, ಒಂದು ಸಲ ಆದ್ರೂ ಆ ಸಂತ್ರಸ್ತೆಯನ್ನ ಭೇಟಿ ಮಾಡಿ ಏನಾಯ್ತು ಸತ್ಯಾಸತ್ಯತೆಯನ್ನ ತಿಳಿದುಕೊಳ್ಳುವ ಪ್ರಯತ್ನನೂ ಕೂಡ ಅವ್ರ ಮನೆಯಿಂದ ಯಾರು ಮಾಡಲಿಲ್ಲ. ಅಟ್ಲೀಸ್ಟ್ ಅವ್ರಿಗೊಂದು ಸಾಂತ್ವನ ಹೇಳೋ ಕೆಲಸನೂ ಯಾರು ಮಾಡಲಿಲ್ಲ ಸರ್ ಅವ್ರ ಮನೇಲಿ. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಸಾಮಾಜಿಕ ಕಳಕಳಿ ಮಾತ್ರ ಅಲ್ಲ, ಮೋರಲ್ ರೆಸ್ಪಾನ್ಸಿಬಿಲಿಟಿ ಅವರಿಗಿದೆ. ಏನಕ್ಕಂದ್ರೆ ಅಲ್ಲಿಯ MLA ಅವನ ಅಪ್ಪ. ನಾನು ಹೇಳ್ತಾ ಇದ್ದೀನಿ, ಅಲ್ಲಿಯ MP ಆದವನು ಇವನು, ಅಲ್ಲಿಯ MLA ಅಪ್ಪ. ತನ್ನ ಕ್ಷೇತ್ರದ ಮತದಾರರನ್ನೇ ರೇಪ್ ಮಾಡಲಾಗಿತ್ತು. ನಾನು ಹೇಳುವುದೇ, ಇವತ್ತು ಇವರು ಏನಾದ್ರೂ ಅರ್ಹತೆ ಪಡ್ಕೊಂಡಿದ್ರೆ, ಆ ಸಿಂಪತಿಗೆ ಏನಾದ್ರೂ ದೇವೇಗೌಡರ ಫ್ಯಾಮಿಲಿಗೆ ಆ ಸಿಂಪತಿ ಇವತ್ತು ಬೇಕಾಗಿದ್ರೆ, ಆ ಅರ್ಹತೆ ಅವ್ರು ಗಿಟ್ಟಿಸ್ಕೊಳ್ಬೇಕಾಗಿದ್ರೆ, ಒಂದು ಸಲ ಆದ್ರೂ ನಮ್ಮ ಮನೆಯಿಂದ ತಿಳಿದೋ ತಪ್ಪಾಗಿದೋ ಇಲ್ವೋ ಗೊತ್ತಿಲ್ಲ, ಹಾಗೇನಾದ್ರೂ ಆಗಿದ್ರೆ ಕ್ಷಮಿಸಿ ಬಿಡಮ್ಮ ಅಂತ ಆವತ್ತೇನಾದ್ರೂ ಇವರ ಫ್ಯಾಮಿಲಿ ಅವರು ಹೇಳಿದ್ರೆ, ಇವತ್ತು ಈ ಡಿಸ್ಕಷನ್ ನಾವೆಲ್ಲ ಮಾತಾಡ್ತಾರ ಪರ್ಸನಲ್ ಹೋಗಬಾರ್ದು, ಅವರನ್ನ ಯಾಕೆ ದೋಷಿ ಮಾಡ್ಬೇಕಂತ ಹೇಳುವ ಏನು ಈ ಡಿಸ್ಕಷನ್ ಇದೆಲ್ಲ, ಅದಕ್ಕೆ ಒಂದು ಮೀನಿಂಗ್ ಬರ್ತಾ ಇತ್ತು. ಅದು ಬಿಟ್ಟು ಕುಲ್ಲಂಕುಲ್ಲವಾಗಿ ಪ್ರೆಸ್ ಕಾನ್ಫರೆನ್ಸ್ಗಳಲ್ಲಿ ಅವಳು ಯಾವಳಂತವಳು ಗೊತ್ತಿದೆ, ಅವಳೆಂತವಳಂತ ಗೊತ್ತಿದೆ, ಅವಳು ಯಾರೊಟ್ಟಿಗಿದ್ದವಳಂತ ಗೊತ್ತಿದೆ, ಏನಕ್ಕಾಗಿದೆ ಅಂತ ನಮ್ಗೆ ಗೊತ್ತಿದೆ ಅಂತ ಪ್ರೆಸ್ ಕಾನ್ಫರೆನ್ಸ್ಗಳಲ್ಲಿ ಸಂತ್ರಸ್ತೆಯರನ್ನು ಇದೇ ಫ್ಯಾಮಿಲಿಯವರು ಹೀಯಾಳಿಸ್ತಾ ಇದ್ರು. ಪ್ರೆಸ್ ಕಾನ್ಫರೆನ್ಸ್ಗಳಲ್ಲಿ ದೊಡ್ಡದಾಗಿ ದೊಡ್ಡ ಶಬ್ದಗಳಲ್ಲಿ ಅವರನ್ನು ವಿಶ್ಲೇಷಿಸ್ತಾ ಇದ್ರು. ಇವತ್ತು ಏನಾದ್ರೂ ಸಿಂಪತಿ ಕರ್ನಾಟಕದ ಜನತೆ ತೋರಿಸ್ಬೇಕಂದ್ರೆ, ಏನೋ ಒಂದು ಕರುಣೆ ಅವರಿಗೆ ತೋರಿಸ್ಬೇಕಂದ್ರೆ, ಇವತ್ತು ದೇವೇಗೌಡರ ಫ್ಯಾಮಿಲಿಯವರು ಒಂದು ಸಲ ಆದ್ರೂ ಆ ಕರುಣೆಯನ್ನು ಸಂತ್ರಸ್ತೆಗೆ ಆ ದಿನ ತೋರಿಸ್ಬೇಕಿತ್ತು. ನಾವು ಟಿವಿಯಲ್ಲೂ ಅಷ್ಟೇ ಪರಿಯಾಗಿ ಕೈ ಮುಡ್ಕೊಂಡು ಕೇಳ್ಕೊಂಡಿವಿ, ನೀವು ಮುತ್ಸದ್ದಿಗಳಿದ್ದೀರಿ, ನೀವು ದೇಶವನ್ನು ಆಳಿದಿರಿ, ನಿಮ್ಮ ಮಕ್ಕಳು ಕರ್ನಾಟಕವನ್ನು ಆಳ್ತಾ ಇದ್ದಾರೆ, ದಯವಿಟ್ಟು ಒನ್ನೆ ಕ್ಷಮಿಸಿ ಬಿಡಮ್ಮ ಅಂತ ಆದ್ರೂ ಕೇಳಿ ಅಂತ ಕೇಳಿದ್ವಿ. ಕಿಂಚಿತ್ತು ಮಾನವೀಯತೆಯನ್ನು ತೋರಿಸಿಲ್ಲ ಸರ್. ಅವ್ರಿಗೇನಾದ್ರೂ ಎಥಿಕ್ಸ್ ಇದ್ರೆ ಅದು ಅವ್ರು ಮಾಡ್ಬೇಕಾಗತ್ತೆ ಹೊರತು ನೀವಾಗ್ಲಿ ಯಾರಾದ್ರೂ ಹೇಳಿ ಮಾಡಿಸುವಂಥದ್ದಲ್ಲ ಸರ್ ಅದೆಲ್ಲ. ಅದ್ರ ಜೊತೆಗೆ ಈಗ ಬರೀ ವರ್ಡಿಕ್ಟ್ ಬಂದಿರೋದು ಒಂದು ಪ್ರಕರಣದಲ್ಲಿ ಮಾತ್ರ ಸರ್. ಇನ್ನು 3 ಕೇಸ್ ಬಾಕಿ ಇದೆ ಪ್ರಜ್ವಲ್ದು. ಸೊ 3 ಕೇಸು ಅದು ಕೂಡ ಟ್ರಯಲ್ ಆಗ್ಬೇಕು. ಅದು ಏನೇನಾಗುತ್ತೆ ಅನ್ನೋದನ್ನ ಮುಂದಿನ ಹಂತಗಳಲ್ಲಿ ನೋಡ್ಬೇಕಾಗತ್ತೆ. ಅದರ ಜೊತೆಗೆ ಈಗ ಪೆನ್ ಡ್ರೈವ್ ಯಾರ್ಯಾರು ಡಿಸ್ಟ್ರಿಬ್ಯೂಟ್ ಮಾಡಿದ್ರಲ್ಲ ಸರ್, ಹಾಸನದಾದ್ಯಂತ ವಿಡಿಯೋ ಹರಿಬಿಟ್ಟಿದ್ರಲ್ಲ, ಅವ್ರ ಮೇಲೂ ಕೂಡ ಒಂದು ಸೆಪರೇಟ್ ಕೇಸ್ ಆಗಿದೆ. ಅದು ಕೂಡ ಚಾರ್ಜ್ ಶೀಟ್ ಆಗುತ್ತೆ ಅಂತ ಇವತ್ತು BK ಸಿಂಗ್ ಅವರು ಮಾತಾಡಿದ್ದಾರೆ ಸರ್. ಅವ್ರಿಗೂ ಶಿಕ್ಷೆ ಆಗುತ್ತೆ, ಅದ್ರ ಬಗ್ಗೆ ಕೂಡ ತನಿಖೆ ನಡೀತಾ ಇದೆ ಅಂತ ಹೇಳಿದ್ದಾರೆ ಸರ್. ಅದ್ರ ಬಗ್ಗೆ ಒಂದು ನಿಮಿಷದಲ್ಲಿ ಹೇಳ್ಬೋದಾ ಸರ್ ಪ್ಲೀಸ್? ಅಲ್ಲ, ಎಲ್ಲರಿಗಾಗಬೇಕು ನೋಡಿ. ನ್ಯಾಯ ಅಂದ್ರೆ ಎಲ್ರಿಗೂ ಒಂದೇ, ಶಿಕ್ಷೆ ಅಂದ್ರೆ ಎಲ್ರಿಗೆ ಒಂದೇ. ನ್ಯಾಯಾಂಗದ ಮುಂದೆ ಎಲ್ಲರೂ ಸಮಾನರು. ಅವರು ಮಾಡಿದವರು ಕ್ಷೇಮ ಆದ್ರೆ ಹಂಚಿದವರು ಅದೇ ರೀತಿಯ ಅಪರಾಧಿಗಳಾಗುವುದಂತೂ ಸತ್ಯ. ನಾವು ಎಲ್ಲ ರೀತಿ ಯಾರು ಫಾರ್ ಅಲ್ಲ, ಯಾರು ನಾವು ಎಗೇನ್ಸ್ಟ್ ಅಲ್ಲ. ವಿ ಆರ್ ಫಾರ್ ದ ಟ್ರೂತ್. ನಮ್ಮ ಧ್ಯೇಯ ಒಂದೇ, ಸಂತ್ರಸ್ತೆಗೆ ನ್ಯಾಯ ಸಿಗಬೇಕು. ಕಟ್ಟ ಕಡೆಯ ಅಬಲೆಗೂ ಕೂಡ ನ್ಯಾಯ ಸಿಗಬೇಕು. ಅವಳೊಟ್ಟಿಗೆ ನಾವು ಧ್ವನಿಯಾಗಬೇಕು, ಪ್ರತಿಧ್ವನಿಯಾಗಿ ನಾವು ನಿಲ್ಲಬೇಕು. ನಾವು ನಿಮ್ಮ ಶಕ್ತಿ ಅಂತ ಹೇಳೋದು ಮಾತ್ರ ಅಲ್ಲ, ಇದು ಜನಶಕ್ತಿಯಾಗಿ ಒಂದು ಜರ್ನಲಿಸಂ ಅನ್ನು ಮೆರೆಸಬೇಕು ಅನ್ನೋದನ್ನು ನಾವು ಕೈಗೆತ್ಕೊಂಡಿದ್ವಿ. ನಾವು ಜರ್ನಲಿಸಂ ಅನ್ನು, ರಿಯಲ್ ಜರ್ನಲಿಸಂ ಅನ್ನು ಮಾಡಿದ್ವಿ. ಸಂತ್ರಸ್ತೆ ಹೊತ್ತಿಗೆ ನಿಂತ್ಕೊಂಡಿದ್ವಿ.
ಖುಷಿ ಇದೆ, ಇವತ್ತು ಸಂತ್ರಸ್ತೆಗೆ ನ್ಯಾಯ ಸಿಕ್ಕಿದೆ ಅನ್ನುವ ಖುಷಿ ಪವರ್ ಟಿವಿಗಿದೆ. ನಾವು ಏನು ಇವತ್ತಿನ ಜಜ್ಮೆಂಟ್ ಇದೆ ಅಲ್ಲ, ಅದನ್ನು ಹಾರ್ಟ್ಲಿ ವೆಲ್ಕಮ್ ಮಾಡುದು ಅಲ್ಲ, ಇದನ್ನು ಭಾರತದ ಜನತೆಗೆ ಈ ನ್ಯಾಯಾಂಗ ಕೊಟ್ಟ ಗಿಫ್ಟ್ ಅಂತ ಅನ್ಕೊಂಡಿದ್ದೀನಿ ನಾನು. ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಒಟ್ಟಾರೆಯಾಗಿ ಇವತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ರೇಪಿಸ್ಟ್ ಪ್ರಜ್ವಲ್ ರೇವಣ್ಣನಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದೆ. ಮುಂದಿನ ಹಂತದಲ್ಲಿ ಕಾನೂನು ಹೋರಾಟ ಮಾಡುವಂತಹ ಎಲ್ಲ ಆಪ್ಷನ್ ಕೂಡ ಆತನಿಗಿದೆ. ಆತ ಮತ್ತು ಆತನ ಕುಟುಂಬ ಏನ್ ಮಾಡುತ್ತೆ ಅಂತ ನೋಡೋಣ. ಆದ್ರೆ ಇವತ್ತಿನ ತೀರ್ಪಿದೆಯಲ್ಲ, ಈ ತೀರ್ಪನ್ನ ಕೊಟ್ಟಂತ ಸಂತೋಷ್ ಗಜಾನನ ಭಟ್ ನ್ಯಾಯಾಧೀಶರು ಏನಿದ್ದಾರೆ ಅವರಿಗೆ ಹ್ಯಾಟ್ಸ್ ಆಫ್ ಹೇಳ್ತಾ, ಯಾಕೆಂದ್ರೆ ಇದು ಸಂತ್ರಸ್ತೆಯರಿಗೆ ಸಿಕ್ಕಂತ ಜಯ, ಸತ್ಯಕ್ಕೆ ಸಿಕ್ಕಂತ ಜಯ, ನೊಂದ ಕುಟುಂಬಗಳಿಗೆ ಸಿಕ್ಕಂತ ಜಯ, ನೊಂದ ಹೆಣ್ಣು ಮಕ್ಕಳಿಗೆ ಸಿಕ್ಕಂತ ಜಯ, ಪವರ್ ಟಿವಿಯ ಹೋರಾಟಕ್ಕೆ ಸಿಕ್ಕಂತ ಜಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಷ್ಟಕ್ಕೆ ಮುಗ್ದಿಲ್ಲ ಪ್ರಜ್ವಲ್ ರೇವಣ್ಣನ ವಿಚಾರ, ಇನ್ನೂ 3-4 ಕೇಸ್ಗಳಿದ್ದಾವೆ. ಅದೆಲ್ಲ ಟ್ರಯಲ್ ಆಗಿ ಅದೆಲ್ಲ ಏನೇನಾಗುತ್ತೆ ಅನ್ನೋದನ್ನ ಮುಂದಿನ ಹಂತದಲ್ಲಿ ಕಾದ್ ನೋಡೋಣ. ಆದ್ರೆ ಪವರ್ ಟಿವಿ ನಿರ್ಭೀತ ಪತ್ರಿಕೋದ್ಯಮದ ಪರವಾಗಿ ಯಾವತ್ತೂ ಇರುತ್ತೆ, ಎದೆಗಾರಿಕೆಯಿಂದ ವರದಿಯನ್ನ ಮಾಡುತ್ತೆ, ಜೊತೆಗೆ ನೊಂದವರ ಇಲ್ಲದವರ ಪರವಾಗಿ ಯಾವತ್ತೂ ಕೂಡ ಇರುತ್ತೆ. ಭ್ರಷ್ಟಾಚಾರದ ವಿರೋಧ ನಮ್ದು ಯಾವತ್ತೂ ಇರುತ್ತೆ, ಜೊತೆಗೆ ಇಂಥ ದುಷ್ಟರ ವಿರುದ್ಧ ನಮ್ಮ ಹೋರಾಟ ನಿರಂತರವಾಗಿ ನಡೀತಾನೆ ಇರುತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.